ಪ್ರಿಯ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಬಹಳ ದಿನಗಳ ನಂತರ ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತ ಒಂದು ಹೊಸ ವಿಷಯವನ್ನ ತಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಕತ್ತಲೆಯಲ್ಲಿ ಬೆಳಕು, ಬೆಳಕಿನಲ್ಲಿ ಕತ್ತಲು. ಕತ್ತಲೆಯಲ್ಲಿ ಬೆಳಕು, ಬೆಳಕಿನಲ್ಲಿ ಕತ್ತಲು. ಪ್ರಿಯರೇ, ಈ ಕತ್ತಲಿನಲ್ಲಿ ಬೆಳಕು, ಬೆಳಕಿನಲ್ಲಿ ಕತ್ತಲು, ಇದರ ಬಗ್ಗೆ ಏನಂತಂದ್ರೆ ನಾವು ಒಂದಿಷ್ಟು ವಿಷಯಗಳನ್ನ ನಾವೀಗ ಗಮನಿಸೋಣ. ಇವತ್ತ ಕತ್ತಲೆಯಲ್ಲಿ ಬೆಳಕು ಅಂತಂದ್ರೆ ಇವತ್ತೆಲ್ಲ ಮುಂಜಾನೆ ಸಾಯಂಕಾಲವರೆಗೂ ಕೂಡ ಏನಂತಂದ್ರೆ ನಾವೆಲ್ಲ ಅನೇಕ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಮಾಡುವುದ ಸಂದರ್ಭದಲ್ಲಿ ಇನ್ನೇನು ಸಾಯಂಕಾಲ ಆತು ಅಂತಂದ್ರೆ ಎಲ್ಲವನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ಇನ್ನೇನು ಹೊತ್ತು ಮುನ್ನುಗ್ತು ಅಂದ ತಕ್ಷಣ ನಮ್ಮ ಕೈ ಹೋಗೋದು ಎಲ್ಲಿಗ್ರೆ? ಅದು ವಿದ್ಯುತ್ ದೀಪದ ಒಂದು ಸ್ವಿಚ್ ಹಾಕ್ಲಿಕ್ಕೆ, ಅದೇ ಕತ್ತಲದ ಮನೆಯನ್ನ ಬೆಳಕನ್ನ ಮಾಡ್ಲಿಕ್ಕೆ. ಇವತ್ತು ಮನುಷ್ಯನ ಜೀವನದಲ್ಲಿ ಕೂಡ ಅನೇಕ ಸಂಗತಿಗಳಿಂದ ಅಂದ್ರೆ ಕಷ್ಟ, ನೋವು, ವೇದನೆ, ದುಃಖ ಇವೆಲ್ಲಗಳಿಂದ, ಚಿಂತೆ ಇವೆಲ್ಲಗಳಿಂದ ಮನುಷ್ಯ ಬೆಂದು ಹೋಗಿರ್ತಾನೆ. ಏನ್ ಮಾಡ್ತೇನೆ ಒಂದೊಂದು ಸಾರಿ, ಭಗವಂತ ನಿನ್ನ ಕೈ ಮುಗಿತರಪ್ಪ, ಭಗವಂತ ನನ್ನ ಕಷ್ಟವನ್ನು ಪರಿಹರಿಸು, ದೇವರೇ ನನ್ನ ಕಷ್ಟ ಪರಿಹರಿಸಪ್ಪ, ನಿನಗೇನಂತಂದ್ರೆ ನಾನು ಹರಿಕೆ ತೀರಿಸ್ಕೊಳ್ತೇನೆ, ದೇವರೇ ನನ್ನ ಪಾಪ ಕಷ್ಟವನ್ನು ಪರಿಹರಿಸು, ನನ್ನ ಕಷ್ಟ ಯಾರಿಗೂ ಬರಬಾರ್ದಪ್ಪ ಅಂತ ಹೇಳಿ ಏನಂತಂದ್ರ ಗೋಗರೆದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದನ್ನ ನೋಡ್ತೀವಿ ಪ್ರಿಯರೇ. ಅಂತ ಸಮಯದೊಳಗ ಆ ಭಕ್ತನ ಪ್ರಾರ್ಥನೆಯಲ್ಲಿ ಕೇಳಿ ಭಗವಂತ ಒಂದ್ ಸಾರಿ ಏನಂತಂದ್ರ ತಥಾಸ್ತು ಅಂದ್ಬಿಟ್ಟ ಆ ಕತ್ತಲೆಯ ಜೀವಿತ, ಆ ಚಿಂತೆ, ಆ ದುಃಖ, ಆ ನೋವು, ಆ ವೇದನೆ ಎಲ್ಲವೂ ಕೂಡ ಮಾಯವಾಗಿ ಆತನ ಜೀವಿತದಲ್ಲಿ ಎಲ್ಲವೂ ಸಮೃದ್ಧಿಯಿಂದ ತುಂಬಿರುತ್ತಾಳೆ, ಸಮೃದ್ಧಿಯಿಂದ ತುಂಬುತ್ತದೆ. ಜೊತೆಗೆ ಅವನ ಜೀವನ ಮೊದಲಿಗಿಂತಲೂ ಉತ್ತಮವಾಗಿ ಬೆಳೆದು ಏನಂತಂದ್ರೆ ಒಂದು ಅನೇಕ ಜನಗಳಿಗೆ ಮಾರ್ಗದರ್ಶಕನಾಗಿ ಒಳ್ಳೆ ಇನ್ಸ್ಪೈರ್ ಒಬ್ಬ ವ್ಯಕ್ತಿಯಾಗಿ ಅವನು ಬೆಳೀತಾನೆ. ಇದು ಕತ್ತಲೆಯಿಂದ ಬೆಳಕಿಗೆ. ಇನ್ನ ಬೆಳಕಿನಿಂದ ಕತ್ತಲೆಗೆ ನಾವಿಲ್ಲಿ ಏನಂತಂದ್ರ ಪ್ರಕೃತಿಯಲ್ಲಿ ಏನಂತಂದ್ರೆ ಸಾಕಷ್ಟು ಏನಂತದ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳನ್ನ ನಾವು ನೋಡ್ತೀವಿ. ಈ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಗಿಡ, ಮರ ಇವೆಲ್ಲಗಳು ಏನಂತಂದ್ರ ಎಲ್ಲ ಸಕಲ ಪ್ರಾಣಿಗಳು ಬದುಕುವುದು ಯಾರಿಂದ ಅಂತಂದ್ರೆ ಅದು ಸೂರ್ಯ ದೇವನಿಂದ. ಬೆಳಕಿನ ಶಕ್ತಿ ಯಾವುದಂತಂದ್ರೆ ಸೂರ್ಯ. ಅಂತ ಸೂರ್ಯನು ಕೂಡ ಒಂದೊಂದು ಸಾರಿ ಏನಾಗುತ್ತ ಅಂತಂದ್ರೆ ಬೇರೆ ಗ್ರಹಗಳು ಕೂಡ ಎಂಬಂತಂದ್ರ ಆತನಿಗೆ ಅಡ್ಡಲಾಗಿ ನಿಂತಾಗ ಹೀಗೆ ಜಗತ್ತೇ ಕತ್ತಲಾಗಿ ನಮಗೆ ಪರಿಣಮಿಸ್ತೀವಿ. ಅಲ್ಲಿ ಅನೇಕ ಏನಂತಂದ್ರೆ ಬೆಳಕಿನ ಕಾರ್ಯಗಳು ನಿಂತು ಹೋಗ್ತಾವ. ನಾವು ನೋಡ್ತೀವಿ ಅನೇಕ ಸಾರಿ ಗ್ರಹಗಳಾಗುವಾಗ ಬೇರೆ ಕೆಲಸಗಳನ್ನು ಮಾಡಬಾರ್ದು, ಬರೆಗಣ್ಣಿನಲ್ಲಿ ಗ್ರಹಗಳನ್ನು ನೋಡಬಾರ್ದು ಅಂತ. ಹಾಗೆ ಮನುಷ್ಯನ ಜೀವಿತದಲ್ಲಿ ಒಬ್ಬ ಮನುಷ್ಯ ಸಕಲ ಸಿರಿ, ಸಂಪತ್ತು, ಐಶ್ವರ್ಯ ಅನೇಕ ಅಂತಂದ್ರೆ ಆತನು ತುಪ್ಪದಲ್ಲಿ ಕೈ ತೊಳಿತಾ ಇದ್ರು ಒಂದೊಂದು ಸಾರಿ ಅವನು ಬರುವಂತ ಕಷ್ಟ ಒಂದು ಸಾರಿ ಬಂತು ಅಂತಂದ್ರ ಅವನಿಗೆ ಏನಂತಂದ್ರೆ ಮತ್ತೆ ಮೇಲೆ ಏಳಲು ಸಾಧ್ಯತೆ ಆಗೋದಿಲ್ಲ. ಸೊ ಇಲ್ಲಿ ಬೆಳಕಿನಿಂದ ಕತ್ತಲು ಅಂದ್ರೆ ನಾವೇನ್ ಇದರಿಂದ ತಿಳ್ಕೊಂತೀವಿ ಅಂದ್ರೆ ಪ್ರಿಯರೇ, ನಾವು ಏನಂದ್ರೆ ನಮ್ಮ ಜೀವಿತದಲ್ಲಿ ಕತ್ತಲೆ ಆದ್ರೂ ಬರಲಿ, ಬೆಳಕಾದ್ರೂ ಬರಲಿ, ಬೆಳಕಾದ್ರೂ ಬರಲಿ ಅಥವಾ ಕತ್ತಲೆ ಆದ್ರೂ ಬರಲಿ, ನಮ್ಮ ಜೀವನದಲ್ಲಿ ಎಲ್ಲವನ್ನ ಸಮವಾಗಿ ಸ್ವೀಕರಿಸಿ ಅದು ಸಮನಾಗಿ ಏನಂತಂದ್ರೆ ಅದನ್ನ ಬಗೆಹರಿಸುವಂತ ಭಗವಂತ ನನಗೆ ಆ ಶಕ್ತಿ ಕೊಡಪ್ಪ ಅಂತ ನಾವು ಬೇಡಿಕೊಳ್ಳೋದು ಅಷ್ಟೇ ನಮ್ಮ ಕಾರ್ಯವನ್ನ ಮಾಡಬೇಕು. ಜೊತೆಗೆ ಸದೃಢವಾದ ಮನಸ್ಸಿನಲ್ಲಿ ಸದೃಢವಾದ ಏನಂತಂದ್ರೆ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತೈತಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರೆ, ಸದೃಢವಾದ
ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತೈತಿ ಅಂತ ಹೇಳಿ ಅದಕ್ಕೆ ನಮ್ಮ ಮನಸ್ಸುಗಳನ್ನ ಸದೃಢವಾಗಿ ಮಾಡಿಕೊಳ್ಳೋಣ. ನಮ್ಮ ದೇಹವ ಹೇಗೆ ಸದೃಢವಾಗಿ ಏನಂತ ಮಾಡಿಕೊಳ್ಳುವ ಹಾಗೆ ನಮ್ಮ ಮನಸ್ಸನ್ನು ಸದೃಢ ಮಾಡಿಕೊಳ್ಳುವಾಗ ಇವೆಲ್ಲಗಳನ್ನ ನಾವು ಜಯಿಸಲಿಕ್ಕೆ ಸಾಧ್ಯ. ಜೊತೆಗೆ ಈ ಕತ್ತಲೆಯಿಂದ ಬೆಳಕು, ಬೆಳಕಿನಲ್ಲಿ ಕತ್ತಲು ಅನ್ನುವಂತ ಈ ಒಂದು ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ರಿ. ಅನೇಕ ಎಲ್ಲರೂ ತಾವೆಲ್ಲ ನೋಡ್ತಾ ಇದ್ರಿ. ಈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಅನಿಸಿಕೆ ಅಭಿಪ್ರಾಯಗಳನ್ನ ನಾವೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಜೈ ಕರ್ನಾಟಕ.